ಬಳ್ಳಾರಿ ನಗರದಲ್ಲಿ ಇಂದು ಬೆಳಿಗ್ಗೆ ಭೀಕರ ಘಟನೆ ಬೆಳಕಿಗೆ ಬಂದಿದೆ. ಬುಡಾ ಕಾಂಪ್ಲೆಕ್ಸ್ ಬಳಿ ಅಪರಿಚಿತ ವ್ಯಕ್ತಿಯೊಬ್ಬರನ್ನ ಹತ್ಯೆ ಮಾಡಿರುವ ಘಟನೆ ಸ್ಥಳೀಯರನ್ನು ಬೆಚ್ಚಿ ಬೀಳಿಸಿದೆ. ಸುಮಾರು 35ರಿಂದ 38 ವರ್ಷದ ಅಜ್ಞಾತ ವ್ಯಕ್ತಿ ಮಾರಣಾಂತಿಕ ಹಲ್ಲೆಗೆ ಒಳಗಾಗಿ ಮೃತಪಟ್ಟಿರುವುದನ್ನು ಪೊಲೀಸರು ದೃಢಪಡಿಸಿದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಮೃತನ ಕೈ, ಕಾಲು ಹಾಗೂ ಮುಖಕ್ಕೆ ಭಾರೀ ವಸ್ತುವಿನಿಂದ ಪ್ರಹಾರ ಮಾಡಿದ ಪತ್ತೆಯಾಗಿದ್ದು, ಇದು ಸೂಕ್ಷ್ಮವಾಗಿ ಯೋಜಿತ ಗಂಭೀರ ಹತ್ಯೆ ಎಂಬ ಅನುಮಾನಕ್ಕೆ ಕಾರಣವಾಗಿದೆ. ಮೃತದೇಹವನ್ನು ವಿಮ್ಸ್ ಆಸ್ಪತ್ರೆಯ ಶವಗಾರಕ್ಕೆ ರವಾನಿಸಲಾಗಿದ್ದು, ವ್ಯಕ್ತಿಯ ಗುರುತು ಪತ್ತೆಗೆ ವಿಶೇಷ ಪೊಲೀಸ್ ತಂಡವನ್ನು ರಚಿಸಲಾಗಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾರಾಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅಲ್ಲದೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಂಗ್ರಹಿಸಿ ತನಿಖೆ ಮುಂದುವರಿಸಲಾಗಿದೆ. ರಾತ್ರಿ ವೇಳೆ ಮದ್ಯಪಾನ ಮತ್ತಿನಲ್ಲಿ ನಡೆದ ಜಗಳವೇ ಹತ್ಯೆಗೆ ಕಾರಣವಾಗಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಘಟನೆ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಆರೋಪಿಗಳ ಸುಳಿವಿಗಾಗಿ ಪೊಲೀಸರು ಬಲೆ ಬೀಸಿ ಶೋಧ ಕಾರ್ಯ ತೀವ್ರಗೊಳಿಸಿದ್ದಾರೆ. ಒಂದು ಹೋಟೆಲ್ ಇದೆ, ಶಟರ್ಸ್ ಬಂದ್ ಮಾಡ್ಕೊಂಡು ಈ ಕಡೆ ರಿಸೆಸ್ ಬಂದಿದೆ. ಅಲ್ಲಿ ಒಂದು ಬಾಡಿ ಬಂದಿತ್ತು. ಅದು ಬಾಡಿ ನೋಡಿದ ತಕ್ಷಣ ಇಲ್ಲಿ ಹೋಮ್ ಗಾರ್ಡ್ಸ್ ಇದ್ರು. 10-25ಕ್ಕೆ ಅವ್ರಿಗೆ ಹೋಮ್ ಗಾರ್ಡ್ಸ್ ಫೋನ್ ಮಾಡಿದೆ. ಅದ తర్వాత ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರೆ ಸ್ಪಾಟ್ನಾಗ ಸರ್ ಬಂದಿಲ್ಲ, ಇನ್ಫಾರ್ಮೇಷನ್ ಮಾಡಿದ್ರು. ಬಾಡಿ ತಗೊಂಡು ಹೋಗಿದ್ದಾರೆ. ಅವಾಗೇನು ಗಲಾಟೆ ಏನಿದ್ದಿಲ್ಲ, ಬರೀ ಬಾಡಿ ಒಂದೇ ಬಿದ್ದಿತ್ತು. ಸ್ಟೇರ್ ಕೇಸ್ ಕೆಳಗಡೆ ಬಿದ್ದಿತ್ತು. ಅದೇನು ನೋಡಿಲ್ಲ ಸರ್. ಯಾರು ಇದ್ದಿದ್ದು ಸರ್? ಗೊತ್ತಿಲ್ಲ ಸರ್. ನಮ್ದು ಹೋಟೆಲ್ ಇದೆ. ನಿಮ್ಗೆ ಅಂದಾಜು ಹೆಂಗ್ ಗೊತ್ತಾಯ್ತು ಸರ್? ನೀವು ಹೊರಗಡೆ ಸರ್ ನಮ್ಮ ಶಟರ್ಸ್ ಬಂದ್ ಮಾಡ್ಕೊಂಡು ರಿಸೀಸ್ ಹೋಗೊಂಡು ಆ ಕಡೆ ಬಂದು ಬಾಡಿ ನೋಡಿದ್ರೆ ತಕ್ಷಣ ಫೋನ್ ಮಾಡಿದ್ವಿ. ಹೆಂಗಿತ್ತು ಅಂದ್ರೆ ಯಾರೋ ಹೊಡೆದಾರ ಆ ತರ ಏನು? ಅದೇನು ನಮ್ಗೆ ಗೊತ್ತಿಲ್ಲ ಸರ್. ಈಗ ಇಲ್ಲಿ ಈ ಎಲ್ಲ ವಾತಾವರಣ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಇಲ್ಲಿ ಗಲಾಟೆಗಳು ಈ ರೀತಿ ವಾತಾವರಣ ಇದೆಯಾ ಇಲ್ಲಿ? ಹೇಳಕ್ ಬರಂಗಿಲ್ಲ ಸರ್. ನಾವು ಇಲ್ಲಿ 10:30 ನಾವು ಹೋಗ್ಬಿಡ್ತೀವಿ. ಆಮೇಲೆ ಏನಾಗುತ್ತೆ ಏನಿಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಆಕ್ಚುಲಿ ಈ ಪ್ಲೇಸ್ ಇಂದ ನಾವು ಹೊರಗಡೆ ನಮ್ದು ಹೋಟೆಲ್ ಇದೆ. 7:30ಗೆ ನಾವು ಹೊರಗಡೆ ಬೀಗ ಹಾಕೊಂಡು ಹೋಗ್ಬಿಡ್ತೀವಿ. ಇಲ್ಲಿ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಪೊಲೀಸರು ಬೀಟ್ ಇರೋದಿಲ್ಲ, ಸೊ ಹೀಗಾಗಿ ಕುಡುಕರು ಅವರು ಜಾಸ್ತಿ ಏನು ಇರ್ಬೋದು ಸರ್. ನಾವು ಲಕ್ಷ್ಯ ಪಟ್ಟಿಲ್ಲ ಅಷ್ಟು. ನಾವು 10:30ಗೆ ಹೋಗ್ಬಿಡ್ತೀವಿ ಮನೆಗೆ. ನಾವು ಇಲ್ಲಿ 7:30 ಬೀಗ ಹಾಕೊಂಡು ಮನೆಗೆ ಹೋಗ್ಬಿಡ್ತೀವಿ. ನಾವು ಇಲ್ಲಿ ಮುಂದ್ಗಡೆ ಹೋಟೆಲ್ ಇದೆ, ಅದು ಮುಗಿಸ್ಕೊಂಡು 10:30 ನಾವು ಹೋಗ್ಬಿಡ್ತೀವಿ. ಈ ಕಡೆ ಬ್ಯಾಕ್ ಸೈಡ್ ಬರಂಗಿಲ್ಲ. ನಿನ್ನೆ ಬಂದಿದ್ದು ನಾವು ಆಕ್ಚುಲಿ. ಕಂಪ್ಲೇಂಟ್ ಕೊಟ್ಟರೆ ಒಂದು ಬಾಡಿ ಬಿದ್ದಿದೆ, ಅದು ಏನಾಗಿದೆ ನೋಡ್ರಿ ಸರ್ ಅಂತ ಹೋಮ್ ಗಾರ್ಡ್ಸ್ಗೆ ಇದೆ. ಹೋಮ್ ಗಾರ್ಡ್ಸ್ ಜೀವ ಹೋಗಿದೆ ಅಂತಂದ್ರೆ ತಕ್ಷಣ ಎಪಿಎಂಸಿ ಪೊಲೀಸ್ ಸ್ಟೇಷನ್ 10ವರೆಗೆ ಫೋನ್ ಮಾಡಿದ್ವಿ. 10:40 ಸರ್ ಬಂದ್ ಕಡೆ ಎಲ್ಲ ಸ್ಪಾಟ್ನಾಗ ಇದು ಮಾಡಿದ್ರು. ಬಾಡಿ ನೀವು ನೋಡಿದ ಬಾಡಿ ಸ್ಥಿತಿ ಹೆಂಗಿತ್ತು ಸರ್? ಇದು ತೆರಿ ಕೆಳಗೆ ಇತ್ತು, ಕಾಲು ಮ್ಯಾಗೆ ಇತ್ತು ಅಷ್ಟೇ. ಏನು ಹೊಡೆದಿದ್ದ ಏನಾದ್ರು? ಅದೇನ ನಮಗೆ ಗೊತ್ತಿಲ್ಲ ಸರ್. ಪೊಲೀಸರು ಗೊತ್ತು. ನಾವು ನೋಡಿದ್ದು ಬಾಡಿ ಅವ್ರಿಗೆ ತಿಳಿಸಿವಿ ಅಷ್ಟೇ. ಮುಂದಿನ ಇನ್ಸ್ಪೆಕ್ಟರ್ ಅವ್ರು ಬರ್ಬಿಟ್ಟಿದ್ರು. ಇಲ್ಲಿ ಹತ್ತಿರದಲ್ಲೇ ಬಸ್ ಸ್ಟ್ಯಾಂಡ್ ಇದೆ ಅಲ್ವಾ? ಬಸ್ ಸ್ಟ್ಯಾಂಡ್ ಇದೆ, ರಂಗಮಂದಿರ ಇದೆ, ಮೋತಿ ಸರ್ಕಲ್ ಇದೆ. ಬೇರೆ ಕಡೆಯಿಂದ ಬರೋ ಚಾನ್ಸ್ ಇರ್ಬೋದು ಸರ್. ನೈಟ್ ಯಾರು ಏನು ಅಂತ ಗೊತ್ತಾಗಿಲ್ಲ. ಗೊತ್ತಿಲ್ಲ ಸರ್. ನಿಮ್ಮ ಹೆಸರು? ಮಂಜುನಾಥ್.